ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಹಸ್ಬೆಂಡ್ ಫ್ರೆಂಡ್ ವೈಫ್ದು ಶ್ರೀಮಂತಕ್ಕೆ ಹೊರಟಿದ್ದೀವಿ. ಇಲ್ಲೇ ನಿಯರಲ್ಲಿ ಚೌಟ್ರಿ ಇದೆ. ಹಸ್ಬೆಂಡ್ ಬಂದರು. ಈಗ ಟೈಮ್ ಬಂದು 2:30 ಆಗಿದೆ. ಆ್ಯಕ್ಚುಲಿ ಎಲ್ಲ ಹೊರಡೋ ಟೈಮು. ಬನ್ನಿ ಹೇಗೆಲ್ಲ ಇರುತ್ತೆ ಸೀಮಂತ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಹಸ್ಬೆಂಡ್ ನೋಡಿ, ಸಮು ನೋಡಿ, ಸಮುಗೆ ರಜಾ ಸ್ಕೂಲು. CBSE 10th ಅವ್ರಿಗೆ ಎಕ್ಸಾಮ್ಸ್ ನಡೀತಾ ಇದೆಯಲ್ಲ, ಹಾಗಾಗಿ ಇವ್ರಿಗೆ ರಜಾ ಕೊಟ್ಟಿರ್ತಾರೆ. ಹಾಗಾಗಿ ಮನೇಲೇ ಇದ್ದ. ಬೆಳಗ್ಗೆಯಿಂದ ಸ್ವಲ್ಪ ಓದ್ಕೊಂಡ. ಬೆಳಗ್ಗೆ ಟಿಫನಿಗೆ ಇಡ್ಲಿ ಮಾಡಿದ್ವಿ. ಇಡ್ಲಿ ಟಿಫನ್ ತಿನ್ಕೊಂಡು ಸ್ವಲ್ಪ ಹೊತ್ತು ಓದ್ಕೊಂಡ. ಅದಾದಮೇಲೆ ಹಸ್ಬೆಂಡ್ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಇಬ್ಬರು ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಹಸ್ಬೆಂಡ್ ಬಂದರು. ಈಗ ಫಂಕ್ಷನ್ ಹತ್ರ ಬಂದಿದ್ದೀವಿ. ಫಂಕ್ಷನ್ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಬನ್ನಿ ಹೋಗೋಣ. ಮಂಗಳ ಚೆನ್ನಯ್ಯ ಅಂತ ಕನ್ವೆನ್ಷನ್ ಹಾಲ್ ಇದೆ ದಟ್ಕಳ್ಳಿಯಲ್ಲಿ. ಅಲ್ಲೇ ಫಂಕ್ಷನ್ ಅನ್ನ ಮಾಡಿದ್ರು. ತುಂಬಾ ಚೆನ್ನಾಗಿ ಪುಟ್ಟದಾಗಿ ಮನೆ ರೀತಿಯಾಗಿ ಕಟ್ಟು ಫಂಕ್ಷನ್ ಹಾಲ್ ಅನ್ನ ಮಾಡಿದ್ದಾರೆ. ಕೆಳಗಡೆ ಫಂಕ್ಷನ್ ಹಾಲ್ ಇದೆ, ಮೇಲ್ಗಡೆ ಊಟದ ಹಾಲ್ ಇದೆ. ತುಂಬಾ ಫಂಕ್ಷನ್ ಗಳಿಗೆ ನಾವು ಅಲ್ಲಿ ಹೋಗಿದ್ದೀವಿ. 3-4 ಫಂಕ್ಷನ್ ಅನ್ನ ನಿಮ್ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ. ವೆಜ್ ಹಾಗೆ ನಾನ್ ವೆಜ್ 2 ಫಂಕ್ಷನ್ ಗೆ ಕೊಡ್ತಾರೆ. ಹಾಗೆ ಇವರ ಮದ್ವೆಗೂ ಕೂಡ ನಾವು ಹೋಗಿದ್ವಿ. ಇವರು ಹಸ್ಬೆಂಡ್ ಫ್ರೆಂಡ್ ಕೂಡ ಹೌದು, ನನ್ನ ಸಬ್ಸ್ಕ್ರೈಬರ್ ಕೂಡ ಹೌದು. ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ. ತುಂಬಾನೇ ಖುಷಿ ಪಟ್ಟು ಹೇಳಿದ್ರು. ನಾವು ಹೋಗಿದ್ದಕ್ಕೆ ತುಂಬಾನೇ ಖುಷಿ ಪಟ್ರು. ಆಲ್ರೆಡಿ ನಾವು ಹೋಗಿದ್ದು ಟೈಮ್ ಆಗಿದ್ರು ಕೂಡ ಪಾಪ ಬಂದು ನಮ್ ಜೊತೆ ಫೋಟೋ ಎಲ್ಲ ತೆಗ್ಸ್ಕೊಂಡ್ರು. ಊಟಕ್ಕೆ ಪಾಯಸ, ಕಾಯಿ ಹೋಳಿಗೆ, ಬಾಳೆಕಾಯ್ದು ಪಲ್ಯ, ಸೊಪ್ಪು ಕಾಳಿಂದು ಪಲ್ಯ, ಪಕೋಡ, ಪೂರಿ, ಸಾಗು, ಪಲಾವು, ಅನ್ನ, ಸಾಂಬಾರಿಗೆ ಊಟ ಆಯ್ತು. ಊಟ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಊಟದ ಬಗ್ಗೆ ಮುಂದೆ ಹೇಳ್ತೀನಿ ವಿಡಿಯೋದಲ್ಲಿ. ಊಟಕ್ಕೆ ನಾವು 4-5 ಜನ ಇದ್ವಿ. ನಮ್ಗೆ ಊಟ ಬಡಿಸ್ಕೊಟ್ರು. ಹಾಗೇನೆ ಊಟ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇದ್ದಂಗೆ ಹುಡುಗಿಯನ್ನ ಕಳಿಸ್ತಾ ಇದ್ರು. ಅವ್ರ ಮನೆಗೆ ಕಳಿಸ್ತಾರಲ್ಲ, ಅದನ್ನ ಕಳಿಸ್ತಾ ಇದ್ರು. ಹಾಗೆ ಒಂದು ವಿಡಿಯೋ ಕೂಡ ಮಾಡ್ಕೊಂಡೆ. ಅವರು ಹೊರಟ ಮೇಲೆ ನಾವು ಕೂಡ ಅವರಿಗೆಲ್ಲ ಹೇಳಿ ಹೊರಟ್ವಿ. ಹಸ್ಬೆಂಡ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅವ್ರ ಜೊತೆ ಕೂಡ ಮಾತಾಡ್ಕೊಂಡು ಅವರು ಕೂಡ ಬರ್ತಾ ಇದ್ರು. ಅಷ್ಟೊತ್ತಿಗಾಗ್ಲೇ ನಮ್ ಕಾರ್ಗೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅದ್ ಏನ್ ಪ್ರಾಬ್ಲಮ್ ಅನ್ನೋದನ್ನು ಕೂಡ ಮುಂದೆ ನೋಡ್ತೀರಾ. ಹಾಗೆ ನಮ್ ಫ್ಯಾಮಿಲಿದೆ ಒಂದು ಫಂಕ್ಷನ್ ಇತ್ತು. ಹಾಗಾಗಿ ಸಮುಗೆ ಬಟ್ಟೆ ತಗೋಬೇಕಾಗಿತ್ತು. ಯಾವ ಅಂಗಡಿಲಿ ಬಟ್ಟೆ ತಗೋತೀವಿ ಅನ್ನೋದನ್ನು ಕೂಡ ಮುಂದೆ ವಿಡಿಯೋ ನೋಡ್ತಾ ಹೋಗ್ತೀರಾ. ಏನಾಯ್ತು? ಇದು ಇಲ್ಲಿ ಸೈಡ್ ಅಲ್ಲಿ ಹಿಂಗ ಹಾಕಿರ್ತಾರಲ್ಲ, ಅದನ್ನ ಚುಚ್ಕೊಂಡ್ಬಿಟ್ಟೈತೆ ಅಥವಾ ಅಂಟ್ಕೊಂಡ್ಬಿಟ್ಟೈತೆ. ಕೈ ಹಾಕ್ಬೇಡ, ನೀನು ನಿಂತ್ಕೋ. ಅವನ್ ಮುಟ್ಟಕ್ ಹೋದಿಯ? ಒಂಚೂರು ಅಷ್ಟೇ. ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ, ಅಲ್ಲಿ ಡಿವೈಡರ್ಗೆ ಬ್ಲಿಂಕರ್ ಹಾಕಿರ್ತಾರಲ್ಲ, ಅದು ಹೋಗಿ ಚುಚ್ಕೋಬಿಟ್ಟಿದೆ. ಹಂಗಾಗಿ ಪಂಚರ್ ಆಗ್ಬಿಟ್ಟಿದೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಫಂಕ್ಷನ್ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದೀವಿ. ಕಾರ್ ನಿಲ್ಸಿದ್ವಲ್ಲ, ಅಲ್ಲಿ ಏನೋ ಚುಚ್ಬಿಟ್ಟಿದೆ, ಪಂಚರ್ ಆಗ್ಬಿಟ್ಟಿದೆ ಕಾರು. ಹಾಗಾಗಿ ಸ್ಪೀಡಾಗಿ ಹೋಗ್ತಾ ಇದ್ರೆ ಏರ್ ಹೋಗೋಷ್ಟೊತ್ತಿಗೆ ಮನೆಗೆ ಹೋಗ್ಬೇಕಂತ. ಏನ್ ಮಾಡಕ್ಕಾಗತ್ತೆ ಅಲ್ವಾ. ಅದು ಜಾಗ ಚೆನ್ನಾಗಿರ್ಲಿಲ್ಲ, ಲೇಟ್ ಆಗಿತ್ತಲ್ಲ ಅಂತ ನಿಲ್ಲಿಸ್ಬಿಟ್ರು. ಹಾಗೆ ಅಡಿಗೆ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಸಮುಗೆ ಬಟ್ಟೆ ತಗೊಳ್ಳೋಣ ಅಂತ ಇಲ್ಲಿ ಕಾಟನ್ ಶಾಪಿ ಅಂತ ಇದೆ ದಟ್ಕಳ್ಳಿ ಎಲ್ಲ ಕನಕದಾಸ್ ನಗರದಲ್ಲಿ. ಅಲ್ಲಿಗೆ ಬಂದಿದ್ದೀವಿ. ನಾವು ಆಗಾಗ ಬರ್ತಿರ್ತೀವಿ, ಆದ್ರೆ ಸಮುಗೆ ಯಾವಾಗೂ ಬಟ್ಟೆ ತಗೊಂಡಿರ್ಲಿಲ್ಲ. ನೋಡೋಣ ಅಂತ ಹೇಳಿ ಬಂದ್ವಿ. ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ನಮ್ಗೆ ಕೂಡ ತುಂಬಾ ಚೆನ್ನಾಗಿ ಬಟ್ಟೆ ಸಿಕ್ತು. ತುಂಬಾನೇ ಖುಷಿ ಆಯ್ತು. ಇಲ್ಲಿ ಲೇಡೀಸ್ಗೆ ಫುಲ್ ಎಲ್ಲಾ ತರ ಕ್ಲೋತಿಂಗ್ಸ್ ಸಿಗುತ್ತೆ. ಇನ್ನರ್ ವೇರ್ಸ್ ಆಗಿರ್ಬೋದು, ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು, ಹಾಗೆ ಡ್ರೆಸ್ಸು, ರೆಡಿ ಡ್ರೆಸ್ಸು, ಕುರ್ತಾ, ಟಾಪ್ಸು, ಲಗ್ಗಿನ್ಸ್ ಎಲ್ಲ ಕೂಡ ಸಿಗುತ್ತೆ. ಹಾಗೇನೆ ಕಿಡ್ಸ್ದು ಆಕ್ಸೆಸರೀಸು, ಕಿಡ್ಸ್ ಕ್ಲೋತಿಂಗ್ಸು ಎಲ್ಲ ಕೂಡ ಸಿಗುತ್ತೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಫಂಕ್ಷನ್ಗೆ ಹೋಗಿದ್ವಿ. ಫಂಕ್ಷನ್ ವಿಡಿಯೋಸ್ ಎಲ್ಲ ನೋಡಿದ್ದೀರಾ. ಫಂಕ್ಷನ್ಗೆ ಹೋದಾಗ ಕಾರ್ ನಿಲ್ಲಿಸಿದಾಗ ಅಲ್ಲಿ ಏನೋ ಚುಚ್ಬಿಟ್ಟಿದೆ ಕಾರ್ಗೆ. ಕಾರ್ ಪಂಚರ್ ಆಗಿಬಿಟ್ಟಿತ್ತು. ಹಾಗಾಗಿ ಬೇಗ ಮನೆಗೆ ಬಿಟ್ರು. ಹಾಗೆ ಬರ್ತಾ ಸಮುಗೆ ಡ್ರೆಸ್ ತೊಗೋಬೇಕಾಯ್ತು. ಒಂದು ಫಂಕ್ಷನ್ ಇತ್ತು. ಹಾಗಾಗಿ ಸಮುಗೆ ಒಂದು ಡ್ರೆಸ್ ತೊಗೋಣ ಅಂತ ಹೇಳಿ ಅಲ್ಲೇ ಇಳ್ಕೊಂಡು ನಾವು ಡ್ರೆಸ್ ತೊಗೊಂಡು ಮತ್ತೆ ನಮ್ಮನ್ನು ಕರ್ಕೊಂಬಂದು ಬಿಟ್ಟರು. ಗಾಡಿಯಲ್ಲಿ ಕರ್ಕೊಂಬಂದುಬಿಟ್ರು. ಇಲ್ಲೇ ನಮ್ಮ ಮನೆ ನಿಯರ್ ಹತ್ರ ಕ್ರೇಜಿ ಶಾಪ್ ಅಂತ, ಅದ್ರದ್ದು ಕೂಡ ಹೇಗೆಲ್ಲ ಕ್ಲಾತಿಂಗ್ಸ್ ಇದೆ ಅನ್ನೋದನ್ನು ನೋಡಿದ್ದೀರಾ. ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ಇದೆ ಅಂತಲೇ ಹೇಳ್ಬೋದು. ಹಾಗೇನೆ ಈಗ ಫಂಕ್ಷನ್ಗೆ ಹೋಗಿದ್ವಲ್ಲ, ಅದು ಫಂಕ್ಷನ್ನು ಹಸ್ಬೆಂಡ್ ಗೊತ್ತಿರೋರ್ದೇನೆ. ಅಂಕಲ್ ತುಂಬಾ ಪರಿಚಯ. ಅವರ ಸೊಸೆದು ಸೀಮಂತ ಇದ್ದಿದ್ದು ನೋಡಿದ್ದೀರಾ. ಅವರು ಊಟಕ್ಕೆ ಯಾರು ಕೇಟ್ರಿಂಗ್ ಇದ್ದರೆ ಹೇಳಿ ಅಂತ ಹೇಳಿದ್ರಂತೆ. ನಮ್ಮ ಮನೆ, ನಮ್ಮದು ಸ್ವಂತ ಮನೆ ಇದೆಯಲ್ಲ, ಆ ಮನೆ ರೆಂಟಿಗಿದ್ದಾರೆ, ಮಣಿಕಂಠ ಅಂತ ಹೇಳಿ. ಅವ್ರದ್ದು ಕೇಟ್ರಿಂಗ್ ಇದೆ. ಅವ್ರದ್ದು ಕೇಟ್ರಿಂಗ್ನ ಇವರು ಸಜೆಸ್ಟ್ ಮಾಡಿದ್ರಂತೆ. ಸಮುದು 3rd year ಬರ್ಡೇ ಮಾಡಿದ್ವಿ. ಅವಾಗೂ ಕೂಡ ಅವರೇ ನಮಗೆ ಅಡುಗೆನ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅವರು ಕೂಡ ಕೇಟ್ರಿಂಗನ್ನು ಮಾಡ್ತಾರೆ. ಅವರೇ ಕೇಟ್ರಿಂಗ್ ಮಾಡಿದ್ರು. ಊಟ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು. ಏನೇನು ಅಡುಗೆ ಇತ್ತು ಅನ್ನೋದನ್ನು ಕೂಡ ನೋಡಿಕೊಂಡು ಬಂದಿದ್ದೀರಾ. ನೀವು ಕೂಡ ಅಡುಗೆಗೆ ಕೇಟ್ರಿಂಗ್ ಅವರು ಬೇಕು ಅಂದರೆ, ನಿಮಗೆ ಅವ್ರದ್ದು ನಂಬರ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನನ್ನ ನಂಬರ್ ಕೂಡ ಕೊಡ್ತೀನಿ ಅವ್ರದ್ದು. ಹಾಗೆ ಸಮುದ್ರ ಬಟ್ಟೆ ಹೇಗಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ.
ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಸಮುಗೆ ಬಟ್ಟೆ ತಗೊಂಡು ಬಂದ್ವಿ. ಅದಾದ್ಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ಒಂದು ಬೀಗ್ರೂಟ ಇದೆ, ಬೆಳ್ಕೆರೆ ಹತ್ರ ಹೊಸ ಮಾರಮ್ಮ ದೇವಸ್ಥಾನ ಇದೆ. ನನ್ನ ಬ್ಲಾಗ್ಸಲ್ಲಿ ನೋಡಿರ್ತಿರೋ ದೇವಸ್ಥಾನನ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹೊಸ ಮಾರಮ್ಮ ದೇವಸ್ಥಾನ ಅಲ್ಲಿ ಬೀಗ್ರೂಟ ಇಟ್ಕೊಂಡಿದ್ದಾರೆ. ನಾವು ಲಾಸ್ಟ್ ಸ್ಯಾಟರ್ಡೆ ಮದುವೆಗೆ ಹೋಗಿದ್ವಿ. ಅವ್ರ ಮದುವೆಗೆ ಅವ್ರದ್ದೇನೆ ಬೀಗ್ರೂಟ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಹೋಗೋ ಪ್ಲಾನ್ ಇರಲಿಲ್ಲ, ಮದುವೆಗೆ ಹೋಗಿದ್ವಲ್ಲ ಬಿಡು ಅಂತ ಅನ್ಕೊಂಡು ಸುಮ್ಮನೆ ಆಗಿದ್ವಿ. ಅವರು ಬೆಳಗ್ಗೆಯಿಂದ ಕಾಲ್ ಮಾಡ್ತಿದ್ದಂತೆ, ಬನ್ನಿ ಬನ್ನಿ ಸರ್ ಬನ್ನಿ ಅಂತ. ಹಂಗಾಗಿ ಇವರು 12:30ಗೆ ಕಾಲ್ ಮಾಡಿ ಹೇಳಿದ್ರು ಬೇಗ ಬೇಗ ರೆಡಿಯಾಗಿ ಬರ್ತೀನಿ ಅಂತ. ಹಾಗಾಗಿ ತಕ್ಷಣಕ್ಕೆ ಬೇಗ ರೆಡಿಯಾಗಿ ಹೊರಟಿದ್ದೀವಿ. ಸಮುಗೆ ರಜಾ, 10th ಎಕ್ಸಾಮ್ ನಡೀತಾ ಇದೆ. ಹಾಗಾಗಿ ಅವ್ರದ್ದು ಸ್ಕೂಲ್ ಬಿಲ್ಡಿಂಗ್ ಬೇಕಾಗಿರುತ್ತಲ್ವಾ. ಹಾಗಾಗಿ ಇವ್ರಿಗೆ ಹೆಂಗೆ ಅಂದರೆ ಸ್ಕೂಲು ಫೆಬ್ರವರಿ 1st ವೀಕು ಆರ್ 2nd ವೀಕ್ವರೆಗೂ ಸ್ಕೂಲ್ ನಡೆಯುತ್ತೆ ಅಷ್ಟೇ. ಅದಾದಮೇಲಿಂದ ಅಲ್ಲಿವರೆಗೂ ಅವ್ರು ಪೋರ್ಷನ್ಸು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮತ್ತು March 3ರಿಂದ ಅವ್ನಿಗೆ ಎಕ್ಸಾಮು. ಇವ್ರಿಗೆ ಓದ್ಕೊಳ್ಳೋಕ್ಕೂ ಟೈಮ್ ಸಿಕ್ಕಂಗಾಗುತ್ತೆ, ಪೋರ್ಷನ್ಸ್ ಎಲ್ಲ ಕವರ್ ಆಗಿರೋದ್ರಿಂದ. ಸಮು ಬಂದಿದ್ದಾನೆಲ್ಲ ಕೂತಿದ್ದಾನೆ, ಯಾಕೋ ಸೊಪ್ಪಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಆಫ್ಟರ್ನೂನ್. ನೋಡಿ ಇವ್ರು ಅರ್ಜೆಂಟ್ ಮಾಡಿ ರೆಡಿ ಮಾಡಿಸ್ಕೊಂಡು ಆಗಲೇ ನಾನು ತೋರಿಸಿದ್ರು, ಮಾತಾಡೋಕ್ಕಾಗಲಿಲ್ಲ, ಬಿಸಿ ಇದೆ, ಸ್ವಲ್ಪ ಡ್ರೈವಿಂಗಲ್ಲಿ ಬಿಸಿ ಇದೆ. ಸೊ ಅದಕ್ಕೆ ಈಗ ನೋಡ್ತಾ ಇದ್ದೀನಿ, ಹಾಯ್ ಹೇಳ್ತಿದ್ದೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಫೆಬ್ರವರಿ 2nd ವೀಕ್ವರೆಗೂ ಅವ್ರಿಗೆ ಸ್ಕೂಲ್ ನಡೆಯುತ್ತೆ, ಪೋರ್ಷನ್ಸ್ ಎಲ್ಲ ಕವರ್ ಮಾಡಿರ್ತಾರೆ. ಈಗೆಲ್ಲ ಹಾಲಿಡೇಸ್ ಇರುತ್ತೆ ಅವ್ರಿಗೆ. ಎಕ್ಸಾಮ್ಸ್ ಇದ್ದಾಗೆಲ್ಲ ಇವ್ರಿಗೆ ಹಾಲಿಡೇಸ್ ಕಂಟಿನ್ಯೂಸ್ 4 days ಇದೆ. ನಿನ್ನೆ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಓದ್ಕೊ ಅಂದರೆ ಅಷ್ಟಾಗಿ ಓದ್ಕೊಳ್ಳಲ್ಲ, ಬರೀ ಅಲ್ಲಿ ನಮ್ಮ ರೋಡಲ್ಲೆಲ್ಲ ಇವ್ರ ಸ್ಕೂಲ್ ಮಕ್ಕಳೇ ಎಲ್ಲ. ಇವ್ರ ಸ್ಕೂಲಿಗೆ ಅವ್ರಿಗೆಲ್ಲ ರಜಾ ಇರೋದ್ರಿಂದ ಎಲ್ಲ ಸೇರ್ಕೊಂಡು ಕುಣಿಯೋದು ಅಲ್ಲ. ಓದ್ಕೋಬೇಕು ತಾನೇ ಅವ್ರು ಸ್ಟಡಿ ಹಾಲಿಡೇಸ್ ಕೊಟ್ಟಾಗ. ಸಮುಗಂತೂ ಖುಷಿ. ಡೈಲಿ ಒಂದೊಂದು ಕಡೆ ಫಂಕ್ಷನಿಗೆ ಕರ್ಕೊಂಡು ಹೋಗ್ತಾ ಇದ್ರೆ ಡೈಲಿ ರೆಡಿ ಆಗ್ತಾನೆ ಬರ್ತಾನೆ ಫಂಕ್ಷನಿಗೆ ಅಲ್ವಾ. ಬರಲ್ವಾ? ಇನ್ನು ಹೋಗೋಷ್ಟೊತ್ತಿಗೆ ಒಂದು 3/4 ಗಂಟೆ ಬೇಕಲ್ಲ ರೀ? ಒಂದು ಅರ್ಧ 3/4 ಗಂಟೆ ಬೇಕು. ಬಿಳ್ಕೆರೆ ಹೋಗ್ಬಿಡ್ತೀವಿ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ ಇರೋದು. ದೇವಸ್ಥಾನ ಹೇಗಿದೆ, ಹೀಗೆಲ್ಲ ಇದೆ. ಪೂಜೆ, ದೇವಸ್ಥಾನ ತೆಗೆದ್ರೆ ಪೂಜೆ ಕೂಡ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಬೀಗ್ರೂಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಬರ್ತೀವಿ. ಹೇಗೆಲ್ಲ ಇರುತ್ತೆ ಫಂಕ್ಷನ್ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಹೋಗೋಣ. ಅಲ್ಲ, ನೀನ ಕಾರ್ ಓಡಿಸ್ತಾ ಇರೋದು ಪಪ್ಪನ. ಎಲ್ಲರೂ ಹೇಳ್ತಾನೆ ಇಂಡಿಕೇಟರ್ ಹಾಕು ಪಪ್ಪ, ಇಂಡಿಕೇಟರ್ ಆಫ್ ಮಾಡು ಪಪ್ಪ ಎಂತ ಏನಂತಾರೆ ಅದಕ್ಕೆ. ಅಲ್ಲ, ನೀನೇ ಓಡಿಸ್ಬೋದಲ್ಲ ಕುತ್ಕೊಂಡು. ಕೊಟ್ರೆ ಓಡಿಸ್ಬಿಡ್ತಾನೆ. ಎಲ್ಲ ಹೇಳ್ತಾನೆ ಅವ್ರ ಪಪ್ಪಂಗೆ, ಅವರೇನ್ ಮಾಡು ಪಪ್ಪ, ಇಂಡಿಕೇಟರ್ ಹಾಕು ಪಪ್ಪ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆಕ್ಚುಲಿ ಏನಂದ್ರೆ ನಿನ್ನೆ ನಮ್ಮ ಕಾರ್ ಪಂಚರ್ ಆಗಿತ್ತು ಅಂತ ಹೇಳಿದೆ ಅಲ್ವಾ. ಬೆಳಗ್ಗೆ ಮನೆ ಹತ್ರನೇ ಬಂದು ಪಂಚರ್ ಹಾಕೊಂಡು ಹೋಗಿದ್ರು. ಈಗ ಹಿಂಗೆ ಇವರು ಡ್ರೈವ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಇವ್ನು ಹೇಳೋದು ಅವ್ರ ಪಪ್ಪಂಗೆ, ಪಪ್ಪ ಬ್ಲಿಂಕರ್ ಮೇಲೆ ಹಚ್ಬೇಡ ಪಪ್ಪ ಅಲ್ಲ ರೀ, ಬ್ಲಿಂಕರ್ ಮೇಲೆ ಹಚ್ಬೇಡ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹಚ್ಬೇಡ ಬ್ಲಿಂಕರ್ ಮೇಲೆ ಹಚ್ಬೇಡ, ಮತ್ತೆ ಪಂಚರ್ ಆಗ್ಬಿಡುತ್ತೆ ಅಂತ. ಪಂಚರ್ ಆಗ್ಬಿಟ್ರೆ ಇಲ್ಲೇ ನಿಲ್ಸ್ಬಿಟ್ಟು ಹೋಗ್ಬೇಕಾಗುತ್ತೆ. ಆಮೇಲೆ ಇಲ್ಲಿಂದ ನಡಿಬೇಕಲ್ಲ ಅವನು. ಅಯ್ಯಪ್ಪ, ತುಂಬಾ ತಲೆ ಓಡಿಸ್ತಾನೆ ಎಲ್ಲಾ ಕಡೆಯಿಂದನು. ಏನು ಓಡಿಸಲ್ಲ, ತಲೆ ಬರೀ ಇಲ್ಲದಕ್ಕಷ್ಟೇ. ಅದೇ ಓದೋದ್ರಲ್ಲಿ ಏನು ಓದಿಸಲ್ಲ, ವೇಸ್ಟ್ ಮಾಡಿ ಅದು. ಓದೋದ್ರಲ್ಲಿ ಏನು ತಲೆ ಓಡಿಸಲ್ಲ, ಇದ್ರಲ್ಲಿ ಮಾತ್ರ ಅಲ್ವಾ ಸಮಮ್ಮ. ಓದೋದ್ರಲ್ಲಿ ತಲೆ ಓಡಿಸಲ್ಲ, ಚೆನ್ನಾಗಿ ಓಡಿಸ್ತಾನೆ ತಲೆ ಓದೋದ್ರಲ್ಲಿ. ಅಂದ್ರೆ ಅವನಿಗೆ ಸ್ವಲ್ಪ ಕ್ರಿಯೇಟಿವ್ ಮೈಂಡ್. ಓದೋದ್ರಲ್ಲೂ ಓದ್ತಾನೆ, ಸುಮ್ಮನೆ ರೇಗ್ಸೋದಂಗೆ ನಾವು. ಕ್ರಿಯೇಟಿವ್ ಮೈಂಡ್, ಹೆಂಗೆ ಏನು ಎಲ್ಲಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಮಾಡ್ತಾನೆ. ಅವ್ರ ಅಪ್ಪಂಗೆ ಸಿಕ್ಕಾಬಟ್ಟೆ ಹೇಳ್ಕೊಡ್ತಿರ್ತಾನೆ, ಪಪ್ಪ ಹಂಗ್ ಮಾಡು. ಅವ್ರ ಪಪ್ಪಂದೇ ಒಂದು ತಲೆ ಮಾಸ್ಟರ್ ಮೈಂಡ್ ಅಂದ್ರೆ ಒಂದು ಎಕ್ಸ್ಟ್ರಾ ಮಾಸ್ಟರ್ ಮೈಂಡ್ ಅಲ್ಲ ರೀ? ಎಕ್ಸ್ಟ್ರಾ ಮಾಸ್ಟರ್ ಮೈಂಡ್ ಒಂದು. ಪ್ರೋ ಮ್ಯಾಕ್ಸ್ ಇವನು ಅಲ್ವಾ? ಓಯ್ ಇಲ್ಲಿ ನೋಡಿಲ್ಲಿ ಅವನಿಗೆ ರೇಗ್ಸ್ಬಿಟ್ಟೆ. ಓ ಎಲ್ಲ ಪಪ್ಪ
ಪಪ್ಪ ರೇಗ್ಸ್ಬಿಟ್ಟೆ ಎಲ್ಲಾನು ಪಪ್ಪಂಗೆ ಹೇಳ್ಕೊಡ್ತಿಯಲ್ಲ ಅಂತ. ಅದಕ್ಕೆ ನೋಡಿ ತಿರ್ಗು ನೋಡ್ತಲ್ಲ ನನ್ನ. ಏನಾದ್ರೂ ಒಂದು ಅಲ್ಲಿ ರೋಡಲ್ಲಿ ಏನೋ ನೋಡಿದ್ರು ಅದಕ್ಕೊಂದು ಸ್ಟೋರಿ ಹೇಳ್ತಾ ಇರ್ತಾನೆ, ಕತೆ ಹೇಳ್ತಾ ಇರ್ತಾನೆ ಅಲ್ಲ ಚಿನ್ನಿ. ಗುಡ್, ಹಿಂಗೆ ಕಂಟಿನ್ಯೂ ಮಾಡು ಆಯ್ತಾ. ಎಲ್ಲಾದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ. ಯಾಕೆ ನಗು ಬಂದಿದೆ ಹಂಗೆಲ್ಲ ಹೇಳ್ಬಾರ್ದು. ಹೊಸ್ಲಮಾರಮ್ಮ ದೇವಸ್ಥಾನಕ್ಕೆ ನಿಯರ್ ಅಲ್ಲಿ ಬಂದಿದೀವಿ ನಾವು. ಮೈಸೂರು ಹುಣಸೂರು ರೋಡಲ್ಲಿ ಬರ್ತಾ ಬಿಳ್ಕೆರೆಯಿಂದ ಸ್ವಲ್ಪ ಮುಂದೆ ಬಂದು ಅಲ್ಲಿ ರೈಟ್ಗೆ ಕಾಣಿಸುತ್ತೆ, ನೋಡ್ತಾ ಇದ್ದೀರಾ. ಆರ್ಚ್ ಕೂಡ ಇದೆ, ಹೊಸ್ಲಮಾರಮ್ಮ ದೇವಸ್ಥಾನ ಅಂತ ಹೇಳಿ. ನಾವು ಒಂದು 3-4 ಸಲ ಬಂದಿದ್ದೀವಿ. ಯಾವಾಗ ಬಂದಾಗಲೂ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ. ನಾವೇನೇನೇ ಬೇಡ್ಕೊಂಡ್ರು ಬೇಗ ಫಲಿಸುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಇಲ್ಲಿ ತುಂಬಾ ಜನ ಅರ್ಕೆ ಮಾಡ್ಕೊಂಡು ಕೋಳಿ ಒಪ್ಸೋದು, ಕುರಿ ಒಪ್ಸೋದು ಅದೆಲ್ಲ ಮಾಡ್ತಾರೆ. ಹಾಗೆ ಇಲ್ಲೇ ಬಂದು ಹಬ್ಬ ಕೂಡ ಮಾಡ್ತಾರೆ. ಹಾಗೆ ಇಲ್ಲಿ 3-4 ಚೌಟ್ರಿ ಕೂಡ ಇದೆ. ದೊಡ್ಡದಾಗಿ ಹಬ್ಬ ಎಲ್ಲ ಮಾಡ್ತೀವಿ ಅಂದ್ರೆ ಇಲ್ಲಿ ಕೂಡ ಮಾಡ್ಬೋದು. ಬೀಗ್ರೂಟಗಳನ್ನೆಲ್ಲ ಮಾಡ್ತಾರೆ. ದೇವಸ್ಥಾನ ಕೂಡ ನೋಡ್ತಾ ಇದ್ದೀರಾ. ದೇವಸ್ಥಾನದ ಸುತ್ತಮುತ್ತ ಹೇಗೆಲ್ಲ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಾ. ದೇವಿಯ ದರ್ಶನ ಕೂಡ ಮಾಡ್ಬೋದು. ಬೀಗ್ರೂಟಕ್ಕೆ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಇರ್ಲಿಲ್ಲ ಆಕ್ಚುಲಿ. ಅದು ಏನಾಯ್ತು ಅನ್ನೋದನ್ನ ಮುಂದೆ ನೀವು ನೋಡ್ತಾ ಹೋಗ್ತೀರಾ. ಹಾಗೆ ಚೌಟ್ರಿ ನೋಡ್ತಾ ಇದ್ದೀರಾ. ತುಂಬಾ ಜನ, ತುಂಬಾ ಪಾರ್ಕಿಂಗ್ ಕಾರ್ಗಳು, ಹಾಗೆ ಚೌಟ್ರಿ ಒಳಗೆ ಕೂಡ ಊಟ, ಹಾಗೆ ಪಾರ್ಕಿಂಗ್ ಅಲ್ಲೂ ಕೂಡ ಊಟನ ಬಡಿಸ್ತಾ ಇದ್ರು. ಹಾಗಾಗಿ 2 ಕಡೆ ಇರೋದ್ರಿಂದ ತುಂಬಾ ವೇಟ್ ಮಾಡೋ ಅಷ್ಟೇನು ಇರ್ಲಿಲ್ಲ. ಪಾಯಸ, ಮೊಸರು ಬಜ್ಜಿ, ನಿಂಬೆಹಣ್ಣು, ಸೌತೆಕಾಯಿ, ಎಗ್ ಬುರ್ಜಿಯನ್ನ ಮಾಡಿಸಿದ್ರು ಕೂಡ ತುಂಬಾ ಜಾಸ್ತಿ ಬಡಿಸ್ತಾ ಇದ್ರು. ನೋಡ್ತಾ ಇದ್ದೀರಾ ನೀವು ಕ್ವಾಂಟಿಟಿ ವೈಸ್ ಎಲ್ಲವನ್ನು ಕೂಡ ಜಾಸ್ತಿ ಬಡಿಸ್ತಾ ಇದ್ರು. ನಾವು ಸ್ವಲ್ಪ ಸ್ವಲ್ಪ ಅಂತ ಹೇಳಿ ಹಾಕ್ಸ್ಕೊತಾ ಇದ್ವಿ. ಚಿಕನ್ ಅಲ್ಲಿ ಫ್ರೈ ಕೂಡ ಮಾಡಿಸಿದ್ರು, ಹಾಗೆ ಚಾಪ್ಸ್ ಕೂಡ ಮಾಡಿಸಿದ್ರು, ಮುದ್ದೆ, ಬೋಟಿ, ಗೊಜ್ಜು, ಮಟನ್ ಸಾರು, ಗೀ ರೈಸು, ಹೀಗೆ ಊಟ ತುಂಬಾನೇ ಚೆನ್ನಾಗಿತ್ತು. ನಾವು ಕೂಡ ಫೋಟೋ ತೆಗೆಸ್ಕೊಂಡ್ವಿ. ಹಾಗೆ ಹಸ್ಬೆಂಡ್ ಫ್ರೆಂಡ್ ಬಂದಿದ್ರು, ಅವರು ನನ್ನ ಸಬ್ಸ್ಕ್ರೈಬರ್ ಕೂಡ ನನ್ನ ವಿಡಿಯೋಸ್ ಎಲ್ಲ ನೋಡ್ತೀನಿ ಅಂತ ಹೇಳಿದ್ರು. ತುಂಬಾನೇ ಖುಷಿ ಆಯ್ತು. ಹಾಗೆ ನಾವು ಕೂಡ ಹೊರಟ್ವಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಬೀಗ್ರೂಟ ಮುಗಿಸ್ಕೊಂಡು ಈಗ ಮೈಸೂರು ಕಡೆ ಹೊರಟಿದೀವಿ. ಆಕ್ಚುಲಿ ಒಂದು ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು. ದೇವಸ್ಥಾನದಲ್ಲಿ ಇರಲಿಲ್ಲ ಬೀಗ್ರೂಟ, ಬಿಳ್ಕೆರೆ ಸರ್ಕಲ್ ಅಲ್ಲೇ ಚೌಟ್ರಿ ಇತ್ತು. ಚೌಟ್ರಿಲಿ ಅದು ಹೆಂಗೆ ಮಿಸ್ ಆಯ್ತು, ಹೆಂಗೆ ಅದು ಪ್ರಾಬ್ಲಮ್ ಆಯ್ತು ಅನ್ನೋದು ಗೊತ್ತಾಗಿಲ್ಲ. ದೇವಸ್ಥಾನದಲ್ಲಿ ಅನ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾನೇ ಒಳ್ಳೇದಾಯ್ತು. ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹುಡುಕ್ತಾ ಇದೀವಿ. ಒಂದ್ 2-3 ಕಡೆ ಬೀಗ್ರೂಟ ನಡೀತೈತಾ. ಯಾರ ಕಡೆ ಎಲ್ಲೋದ್ರು ಯಾರು ಗೊತ್ತಿರೋರೇ ಕಾಣಿಸ್ತಿಲ್ಲ ಅಲ್ಲಿ. ಅದಾದ್ಮೇಲೆ ಇವ್ರು ಫಸ್ಟ್ ಕರ್ಕೊಂಡು ಹೋದಾಗ ಏನ್ ಮಾಡಿದ್ರು, ನಡಿ ಉಟ್ಕೊಂಡ್ರು. ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಒಂದ್ಸತಿ ನಮ್ಗೆ ಹಂಗೆ ಆಗಿತ್ತು. ಫಸ್ಟೇ ಊಟಕ್ಕೆ ಹೋಗ್ಬಿಟ್ಟಿದ್ವಿ ನಾವು. ಆಮೇಲೆ ರಿಸೆಪ್ಷನ್ಗೆ ಹೋದಾಗ ಹುಡುಗ ಬೇರೆ ಇದ್ರ, ಹಂಗಾಗಿ ಬೇಡ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಅಲ್ಲಿ ರಿಸೆಪ್ಷನ್ ಅಲ್ಲಿ ಬೇರೆ ಹುಡುಗಿ ಇದ್ರು. ಆಯ್ತು ಅದಲ್ಲ ಅಂತ ಮತ್ತೆ ಇನ್ನೊಂದ್ ಕಡೆ ಹೋದ್ವಿ, ಅಲ್ಲೂ ಅಲ್ಲ, ಇನ್ನೊಂದ್ ಕಡೆ ಹೋದ್ವಿ, 3 ಕಡೆನೂ ಅಲ್ಲ. ಆಮೇಲೆ ಅವ್ರಿಗೆ ಮತ್ತೆ ಕಾಲ್ ಮಾಡಿದ್ವಿ. ಆದಾಗ ಇಲ್ಲ, ಬಿಳ್ಕೆರೆ ಸರ್ಕಲ್ ಅಲ್ಲಿ ಒಂದು ಚೌಟ್ರಿ ಇದೆ ಅಲ್ಲಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಹೋದ್ವಿ, ತುಂಬಾ ಜನ ಇದ್ರು. ಆದ್ರೆ ಊಟಕ್ಕೆ ನಾವು ಕಾಯ್ಬೇಕು ಅಂತ ಏನು ಇರ್ಲಿಲ್ಲ. ಊಟ ಚೌಟ್ರಿ ಒಳಗಡೆ ಊಟದ ಅಲ್ಲಿ ಇರ್ತಲ್ಲ, ಅಲ್ಲಿ ಮತ್ತೆ ಜಾಗ ಇರುತ್ತಲ್ಲ, ಎಕ್ಸ್ಟ್ರಾ ಜಾಗ ಪಾರ್ಕಿಂಗು, ಅಲ್ಲಿ ಕೂಡ ಪೆಂಡಲ್ ಹಾಕಿ ಊಟಕ್ಕೆ ಕೂರಿಸಿದ್ರು. ನಾವು ಹೊರಗಡೆನೆ ಕೂತ್ಕೊಂಡ್ವಿ. ಗಾಳಿ ಬೀಸುತ್ತೆ, ಒಳಗಡೆ ಆದ್ರೆ ಗಾಳಿ ಬೀಸಲ್ಲ ಅಂತ ಹೇಳಿ ಒಳಗಡೆ ಜಾಗ ಇರ್ಲಿಲ್ಲ ಅಂತ ಹೇಳು. ಜಾಗ ಇರ್ಲಿಲ್ಲ ಅಂತ ಏನಿಲ್ಲ, ಜಾಗ ಇರ್ಲಿಲ್ಲ ಅಂತಲ್ಲ. ನಾವು ಬೇಕಾದ್ರೆ ವೆಯ್ಟ್ ಮಾಡಿ ಒಳಗಡೆನೆ ಕೂತ್ಕೋಬಹುದಾಗಿತ್ತು. ಆದ್ರೆ ಗಾಳಿ ಬೀಸುತ್ತೆ ಅಂತ ಹೇಳಿ ಶೆಕೆ ಆಗ್ತಾ ಇರುತ್ತಲ್ವ, ಇವಾಗಂತೂ ಸಿಕ್ಕಾಪಟ್ಟೆ ಶೆಕೆ ಇರುತ್ತಲ್ಲ ಅಂತ ಹೇಳಿ ಆಚೆನೆ ಕೂತ್ಕೊಂಡ್ರೆ. ಇವ್ರು ಬಂದಿರ್ಲಿಲ್ಲ, ಒಳಗಡೆನೆ ಜಾಗ ಇತ್ತು. ನಾವೇ ಹೋಗಿ ನಾನು ಸಮು ಕೂತ್ಕೊಂಡು ಇವ್ರಿಗೆ ಜಾಗ ಇಟ್ಕೊಂಡಿದ್ವಿ. ಅದಾದ್ಮೇಲೆ ಊಟ ಮಾಡಿದ್ವಿ. ಊಟ ಫುಲ್ ಹೆವಿ ಅಲ್ಲ ರೀ? ಹೆವಿ ಅಲ್ಲ, ಊಟ ಮಾಡೋರಿಗೆ, ಚೆನ್ನಾಗಿ ಊಟ ಮಾಡೋರಿಗೆ ಊಟ ಅಂದ್ರೆ ರೈಸ್ ತಿನ್ನಕ್ಕೆ ಚಾನ್ಸೇ ಇಲ್ಲ ಆ ತರ ಊಟ ಹೇಳ್ಬೇಕು ಅಂದ್ರೆ. ಹೇಗಿತ್ತು ಊಟ? ಅಯ್ಯೋ, ರಿವರ್ಸ್ ತೆಗೆದು ಸಾಕಾಗಿತ್ತು ಕಾರ್ನ. ಮಾತು ಕೇಳ್ಕೊಂಡು ಹೋಗ್ಬಿಟ್ಟು ನಾನು ಒಳಗಡೆ ಪಾರ್ಕಿಂಗ್ ಇದೆ, ನಡೀರಿ ಪಾಪ ಯಾರೋ ಹೇಳ್ತಾ ಇದ್ದ, ಹೋಗಿ ಸರ್ ಹಿಂಗೆ ರಿವರ್ಸ್ ಹೋಗಿ ಅಂತ ಹೇಳೋದವನಿಗೆ ಮೇಲ್ ಬಿಟ್ಬಿಟ್ಟೆ. ಅವನು ಹೇಳೋದು ಬೇಡ, ಸವಸ ಬೇಡ ಅಂತ ಸೈಡ್ ನಿಂತ್ಕೊಂಡ್ಬಿಟ್ಟೆ. ಆಮೇಲೆ ನನ್ನ ಮಗ ಬಂದ, ಈ ಪಪ್ಪನ್ ಕಟ್ಕೊಂಡ್ರಾಗಲ್ಲ ಬಂದು ನಡಿ ಅಂತಂದ. ಆಮೇಲೆ ರಿವರ್ಸ್ ಹಾಕಿ ಆಕ್ಚುಲಿ ದೇವಸ್ಥಾನದಲ್ಲೇ ಫಿಕ್ಸ್ ಮಾಡಿದ್ದದು.
ಹೌದಾ? ಇವ್ರು ಜನ ಎಲ್ಲ ಜಾಸ್ತಿ ಅಂದ್ಬಿಟ್ಟು ಓ ಹೌದಾ, ಆಮೇಲೆ- ನಾವು ಕನ್ಫ್ಯೂಷನ್ ಆಗ್ಬಿಟ್ಟಿದೀವಿ ಅಂತ ನಾನು ಅನ್ಕೊಂಡೆ. ನಾನೇ ಆಕ್ಚುಲಿ ಅಲ್ಲಿ ಮೇಂಟೈನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ದೇವಸ್ಥಾನದಲ್ಲೇ ಮಾಡ್ಬೇಕು ಅಂದ್ಬಿಟ್ಟು ದೇವಸ್ಥಾನದಲ್ಲೇ ಮಾಡ್ಬೇಕು ಅಂತ ಆಮೇಲೆ ಇತ್ತು. ಜನ ಜಾಸ್ತಿ ಅಲ್ಲ ಇವ್ರಿಗೆ, ಹ್ಮ್. ಮೇಂಟೈನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಆಮೇಲೆ ಇದು ಪ್ಲಾನ್ ಚೇಂಜ್ ಮಾಡಿದ್ರು. ನೋಡಿ ಇಷ್ಟೊತ್ತವರೆಗೂ ಕಾರಲ್ಲಿ ಕುತ್ಕೊಂಡು ಈಗಾಗ್ಲೇ ನಾನು ಏನ್ರಿ ಇದು ಏನ್ ಏರಿಯಾ ಇದು? ಇದು ಮೇಟ್ಗಳಿ ಎಲ್ಲ ಇದು ಊಟಗಳಿ. ಊಟಗಾಳಿ ಸಿಗ್ನಲ್ ಹತ್ರ ಬಂದಿದೀವಿ. ಇಲ್ಲಿವರೆಗೂ ಹೇಳಿಲ್ಲ ನನ್ಗೆ ಅದು. ಅವರು ಅಲ್ಲೇ ಫಂಕ್ಷನ್ ಊಟ ಅಲ್ಲೇ ಇಟ್ಕೊಂಡಿದ್ದು, ಆಮೇಲೆ ಚೇಂಜ್ ಆಗಿದೆ ಅಂತ ಹೇಳಿಲ್ಲ. ಈಗ ನಾನು ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ತಿದ್ದಾರೆ. ಇನ್ಫಾರ್ಮೇಶನ್ ಕೇಳ್ಬಿಟ್ಟು ಹೇಳ್ಬೇಕಲ್ವಾ, ಕೇಳ್ಬಿಟ್ಟು ಹೇಳ್ಬೇಕು ದೊಡ್ಡವ್ರನ್ನ. ಅದಾದ್ಮೇಲೆ ನಾನು ಒಳಗಡೆ ಪಾರ್ಕಿಂಗ್ ಇದೆ ನಡೀರಿ ಅಂತ ಹೇಳ್ಬಿಟ್ನಾ. ಒಳಗಡೆ ಒಂಚೂರು ಜಾಗ ಇಲ್ಲ. ಅದಾದ್ಮೇಲೆ ರಿವರ್ಸ್ ತೆಗ್ದು ನಿಲ್ಸಿ ಬಂದ್ರು. ಅಷ್ಟೊತ್ತಿಗೆ ನಾವು ಹೋಗಿ ಊಟಕ್ಕೆ ಕುತ್ಕೊಂಡು ಇವರಿಗೆ ವೆಯ್ಟ್ ಮಾಡ್ತಿದ್ವಿ ಚೇರ್ ಹಾಕೊಂಡು. ಅಂದರೆ ರೈಸ್ ತಿನ್ನೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಥರ. ಚಿಕನಲ್ಲಿ 2 ವೆರೈಟಿ, ಮತ್ತು ಎಗ್ ಬುರ್ಜಿ, ಮಟನ್ನು, ಮತ್ತು ಬೋಟಿ ಎಲ್ಲ ಫುಲ್ಲು ಜಾಸ್ತಿ ಬಡಿಸ್ತಾಯಿದ್ರು. ಕಷ್ಟಪಟ್ಟು ಊಟ ಮಾಡಿ ಟೇಸ್ಟಿಯಾಗಿತ್ತು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಮುದ್ದೆ ತಿನ್ಕೊಂಡು ಸ್ವಲ್ಪ ರೈಸ್ ತಿನ್ಕೊಂಡು ಅವ್ರು ಹಾಕಿದ್ದೆಲ್ಲ ಬಡಿಸಿದ್ದೆಲ್ಲ ತಿನ್ಕೊಂಡು ಬಂದ್ವಿ. ನನ್ನ ಮಗ ನೋಡಿ ಏನೂ ಹಾಕ್ಸ್ಕೊಳ್ಳಲ್ಲ, ಏನು ತಿನ್ನೋದು ಇಲ್ಲ. ಅದೊಂದು ಗೀ ರೈಸ್ ಹಾಕ್ಸ್ಕೊಂಡು ಕಷ್ಟಪಟ್ಟು ಹಾಕ್ಸ್ಕೊಂಡ್ರೆ ಏನು ಬಿಡಲ್ಲ. ಏನ್ ಬೇಕಷ್ಟೇ ಗೀ ರೈಸ್ ಹಾಕ್ಸ್ಕೊಂಡವನೆ, ಎಗ್ ಬುರ್ಜಿ ಕಲ್ಸ್ಕೊಂಡು ಅನ್ನ ತಿನ್ಕೊಂಡು ಬಂದವನೆ. ಅದಕ್ಕೆ ಅವನು ಬೀಗ್ರೂಟಿಗೆ ಬಂದಿದ್ದು ವೇಸ್ಟು. ಅದ್ರಲ್ಲಿ ಬೇರೆ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಒಂದು ಬಾಯ್ಲಿ ಮುಂದೆ ಅಲ್ಲಿ ಬಿದ್ದೋಗ್ಬಿಟ್ಟಿದೆ ಅವನಿಗೆ. ಆಕ್ಚುಲಿ ಬಿಡು ಗೊತ್ತಾಗಲ್ಲ, ಕಾಣಿಸಲ್ಲ ಅಷ್ಟೊಂದು. ಒಳಗಡೆ ದೌಡೆ ಅಲ್ಲು ಕಾಣಿಸ್ತಿದ್ಯಂತೆ ನೋಡಿ, ಅಲ್ಲಿ ಬಿದ್ದೋಗ್ಬಿಟ್ಟಿದೆ ಅವನಿಗೆ. ಆಕ್ಚುಲಿ 10 to 12 years ಅಲ್ಲಿ ಬೀಳುತ್ತಂತೆ ಅಲ್ಲು. ನಮಗೂ ಗೊತ್ತಿಲ್ಲ. ಮೊನ್ನೆ ಹಿಂಗೆ ಕೂತಿರುವಾಗ ಏನೋ ಆಟ ಆಡುವಾಗ ಬಾಯ್ಗೇನೋ ಹಾಕೊಂಡವನೇ ಅವನೇ ಕಿತ್ತಿರೋದಂತೆ ನೋಡಿ. ನಾನು ಆಯ್ತು, ಅವನೇ ಕಿತ್ತಿಲ್ಲ, ಅದೇ ಬಿದ್ದೋಗ್ಬಿಟ್ಟಿದೆ. ಅಳ್ಳಾಡ್ದೆ ಹೆಂಗ್ ಬಿದ್ದೋಗುತ್ತೆ ಅಂತ ನನ್ಗಂತೂ ಗೊತ್ತಿಲ್ಲ. ಅದು ಗಟ್ಟಿ ಅಲ್ಲ. ನಾನು ಏನೋ ಕೆಲಸ ಮಾಡ್ತಾ ಇದ್ದೀನಿ, ಬಂದ್ಬಿಟ್ಟು ಅಮ್ಮ ಅಲ್ಲಿ ಬಿದ್ದೋಯ್ತು ಅಂತಂದ. ಸುಳ್ಪುರ್ಕ. ಆಮೇಲೆ ಅವನು ಒಂಚೂರು ಅಳ್ಳಾಡ್ತಿದ್ರು, ಅಳ್ಳಾಡ್ಸಿ ಅದನ್ನ ಕೈ ಕಿತ್ತಿ. ನಾನಂತೂ ಆತರ ಅಲ್ವೇಲ್ಲ, ಬೇಕಾದ್ರೆ ಅಳ್ಳಾಡ್ತಿರೋ ಅಲ್ನ ಹಂಗೆ ಕೂಸಕ್ ಟ್ರೈ ಮಾಡ್ತೀನಿ ಹೊರ್ತು ಕೀಳಕ್ಕಂತೂ ಟ್ರೈ ಮಾಡಲ್ಲ. ಇವನು ಒಂಚೂರು ಅಳ್ಳಾಡ್ತಿದ್ರು, ಅದನ್ನ ಅಳ್ಳಾಡ್ಸಿ ಕಿತ್ತಿ ಕೈ ಬಂದ್ಬಿಡ್ಬೇಕದು, ಹಂಗ ಮಾಡ್ತಾನೆ. ಬಂದ್ಬಿಟ್ಟು ಅಮ್ಮ ಅಲ್ಲಿ ಬಿದ್ದೋಗಿದೆ ಅಂತ ಅಂದ. ನಾನು ಈ ವಯಸ್ಸಲ್ಲಿ ಯಾವ ಅಲ್ಲಿ ಬೀಳುತ್ತಪ್ಪ, ಎಲ್ಲ ಬಿದ್ದು ಹುಟ್ಟಿದ್ಯಲ್ಲ ಅಂತ ನಾನು ಹೇಳ್ತಾ ಇರೋದು. ಅದಾದ್ಮೇಲೆ ಅಮ್ಮಂಗೆ ಫೋನ್ ಮಾಡಿದೆ. ಅಮ್ಮಂಗೆ ಫೋನ್ ಮಾಡಿದೆ, ಅಮ್ಮನೂ ರಿಸೀವ್ ಮಾಡಲಿಲ್ಲ, ತಮ್ಮನೂ ರಿಸೀವ್ ಮಾಡಲಿಲ್ಲ. ಅದಾದ್ಮೇಲೆ ಫ್ರೆಂಡಿಗೆ ಫೋನ್ ಮಾಡಿದೆ, ಅವ್ರಿಗೆ ದೊಡ್ಡ ಮಗ ಇದ್ದಾನೆ. ಅವಾಗ ಫೋನ್ ಮಾಡಿದಾಗ ಹೌದು ರಮ್ಯಾ 10 ರಿಂದ 12 ವರ್ಷದವ್ರಿಗೆ ದೌಡೆ ಅಲ್ಲಿ ಬೀಳುತ್ತೆ ಅಂತ ಹೇಳಿದ್ರು. ಇವನಿಗೆ ಇನ್ನೂ 9 ವರ್ಷ. ಬೇಗನೆ ಅದೇ ಒಂಚೂರು ಅಳ್ಳಾಡಕ್ಕಾಗೈತೆ. ಮತ್ತೆ ಇವನಿಗೆ ಅಲ್ಲಿ ಬಂದಿದ್ದು ಬೇಗ ಅಲ್ಲಿ ಬಂದಿದ್ರೆ ಬೇಗ ಉದುರುತ್ತಂತೆ, ಲೇಟಾಗಿ ಅಲ್ಲಿ ಬಂದಿದ್ರೆ ಲೇಟಾಗಿ ಉದುರುತ್ತಂತೆ. ಅಲ್ಲಿ ಬಿದ್ದೋಗಿದೆ ಪಾಪ. ಅವನಿಗೆ ಊಟ ಮಾಡೋಕ್ಕಾಗೋದಿಲ್ಲ, ಎಲ್ಲ ಹೋಗಿ ಅಲ್ಲಿ ಸೇರ್ಕೊಳ್ಳುತ್ತೆ. ಹಾಗಾಗಿ ಪಾಪ ನೀರು ಕುಡಿದು ಕಷ್ಟಪಟ್ಟು ಊಟ ಮುಗಿಸ್ಕೊಂಡು ಬಂದಿದ್ದಾನೆ. ಬೀಗ್ರೂಟ ತುಂಬ ಚೆನ್ನಾಗಿತ್ತು. ಮೈಸೂರಿಗೂ ಕೂಡ ರೀಚ್ ಆದ್ವಿ. ತುಂಬ ಚೆನ್ನಾಗಿತ್ತು. ಅರ್ಜೆಂಟಲ್ಲಿ ರೆಡಿ ಆಗಿದ್ದು, ಹೋಗಿದ್ದು, ದೇವ ದರ್ಶನ ಮಾಡಿದ್ದು, ಊಟ ಮುಗಿಸಿದ್ದು. ಮತ್ತು ಅಲ್ಲಿ ಹೋದಾಗ ನಮ್ಮನ್ನ ತುಂಬ ಖುಷಿಯಾಗಿ ಮಾತಾಡಿಸ್ತಾರಲ್ಲ, ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ಖುಷಿಯಾಗಿ ಮಾತಾಡಿಸ್ಕೊಂಡು ಎಲ್ಲನೂ ಊಟ ಮುಗಿಸ್ಕೊಂಡು ಮೈಸೂರಿಗೆ ರೀಚ್ ಆಗಿದ್ದೀವಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.